ತಾಯಿ ಬಗ್ಗೆ ಯಾರೋ ಪುಸ್ತಕ ಬರೆಯಕ್ ಹೊರಟ್ರಂತೆ, ಪದಗಳೇ ಸಿಕ್ಲಿಲ್ವಂತೆ. ಎಂಥ ದೊಡ್ಡ ಸ್ಥಾನ ಅಮ್ಮ ತಾಯಿದು. ಎಲ್ರಿಗೂ ಸಿಗ್ಬೇಕಮ್ಮ ತಾಯಿ ಪಟ್ಟ. ಅಳ್ತಿದೀಯೇನೆ? ಕಳ್ಕಳಿಯಾಗಿರ್ಬೇಕು ನೀನು. ಮೊದಲನೇ ಬಸರು ನೋಡು, ಸಣ್ಣಗ್ ಭಯ ಹುಟ್ಟಿಸ್ತದೆ. ನನ್ ಮಗ ಎಲ್ರಿಗೂ ಇಷ್ಟ ಆಗ್ಬೇಕು, ಚೆನ್ನಾಗಿರ್ಬೇಕು, ಕಷ್ಟ ಪಡಬಾರ್ದು. ಗಣೇಶ ಎಲ್ಲಿ? ಮನೆಯಾಗವನೆ. ಹೋದ ತಕ್ಷಣ ಫೋನ್ ಮಾಡಿಸ್ತೀನಿ. ನಗ್ನಗ್ತಾ ಇರೇ. ಮೊದಲು ನನಗ್ ಕೊಟ್ಟು ಆಮೇಲೆ ನೀನ್ ಕುಡಿ. ಅವತ್ತು ನೀನ್ ನಿದ್ರೆ ಮಾತ್ರ ತಗೊಂಡಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಪ್ರಪಂಚ ನೋಡಕ್ ಮುಂಚೆನೆ ಆ ಕಂದನ್ನ ಕೊಲ್ಲೋದು ದೊಡ್ಡ ಅಪರಾಧ ಕಣೆ. ಈ ಮಗು ಹುಟ್ಟಿದ್ರೆ ನಾನು ಅಮೃತನ್ ಕಳ್ಕೋಬೇಕಾಗತ್ತೆ. ಅಪ್ಪ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ನೀನ್ ಎಲ್ಲಿದ್ಯಾ, ನಿನ್ನ ಅಗತ್ಯ, ನಿನ್ನ ಮಗುವಿನ ಅಗತ್ಯ ಎಷ್ಟಿದೆ ಅಂತ. ನಮಸ್ಕಾರ ಅಳಿಯಂದ್ರೆ. ಬನ್ನಿ. ದೊಡ್ಡಮ್ಮವ್ರು ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಬಂದೋಗು ಅಂತ. ಅದಕ್ಕೆ ಬಂದೆ. ನಿನ್ನೆ ತಾನೇ ಬಂದು ಎಲ್ಲರೂ ಸಾವಿತ್ರಿನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರಿ. ಇವತ್ತೇನು ಅರ್ಜೆಂಟು? ನಂಗೂ ಗೊತ್ತಿಲ್ಲ. ಕೇಳ್ದೆ ಏನವ ಅರ್ಜೆಂಟು ಅಂತ. ಬಾ ಬನ್ಯಾಕೆ ಹೇಳ್ತೀನಿ ಅಂತ ಫೋನ್ ಮಾಡಿದ್ರು. ಸ್ವಲ್ಪ ಅರ್ಥ ಮಾಡ್ಕೋ ಸಾವಿತ್ರಿ. ನಾನು ಊರ್ಗ್ ಹೋಗ್ತಾ ಇದ್ದೀನಿ ಅಷ್ಟೇ. ಅಮೃತಂಗೇನ್ ವಯಸ್ಸಾಗಿಲ್ಲ. ಒಂದೊಳ್ಳೆ ಹುಡುಗನ್ ನೋಡಿ ಅವಳಿಗೆ ಮದ್ವೆ ಮಾಡಿ ಜೀವನ ಸೆಟ್ಲ್ ಮಾಡಿ. ಆಗ ಅಪ್ಪ ಮುಖ್ಯ ಆಗಲ್ಲ, ಗಂಡ ಮುಖ್ಯ ಆಗ್ತಾನೆ. ಮಗು ಬರೋಕ್ ಮುಂಚೆನೆ ಇಷ್ಟೊಂದು ರಗಳೆ, ಇನ್ನು ಬಂದ ಮೇಲೆ ಇನ್ನೇನೇನು ಕರ್ಮನೋ. ಅಮೃತನ ನಿಮ್ಮಿಂದ ದೂರ ಮಾಡೋ ಯಾವ ಯೋಚನೆನೂ ನನಗಿಲ್ಲ ರೀ. ನನ್ನ ಮಗುನ ನನಗೆ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಾನು ಅಷ್ಟೇ, ನನ್ನ ಮಗಳನ್ನ ನನಗೆ ಉಳಿಸ್ಕೊಡು ಅಂತ ಕೇಳ್ತಾ ಇದ್ದೀನಿ. ನಿಮಗ್ ಅಮೃತ ಹೇಗ್ ಮುಖ್ಯನೋ ನನಗೂ ನನ್ ಮಗು ಹಾಗೆ ಮುಖ್ಯ ಅಂತ ನಿಂತ್ಬಿಟ್ರೆ, ಹೇಳ್ದೆ ಕೇಳ್ದೆ ಹೋಗಿ ಸೀತಾಪುರದಲ್ಲಿ ಇದ್ದಿದ್ರೆ ಏನ್ರಿ ಮಾಡ್ತಿದ್ರಿ? ಮಗಳು ಮುಖ್ಯ ಅಲ್ವಾ ನಿಮ್ಗೆ? ವಯಸ್ಸಿನ ಪ್ರಶ್ನೆ ಅಲ್ವೇ ಅಲ್ಲ ಇದು. ಅದಾಗಿದ್ದಿದ್ರೆ ನೀವ್ ನನ್ನ ಮದ್ವೆನೂ ಆಗ್ತಿರ್ಲಿಲ್ಲ, ಇಷ್ಟು ವರ್ಷ ನನ್ನ ಜೊತೆಲೂ ಇರ್ತಾ ಇರ್ಲಿಲ್ಲ. ಮಗು ಬೇಡ ಅಂತ ಆಸ್ಪತ್ರೆಯಲ್ಲಿ ಹೋಗಿ ಹೇಗ್ರಿ ಮಲಗ್ಲಿ? ಅದ್ರ ಬದಲು ನನ್ನ ಸಾಯಿಸ್ಬಿಡಿ. ಅಮ್ಮ, ಯಾಕೋ ಅಪ್ಪನ್ ನೋಡ್ಬೇಕು ಅನ್ನಿಸ್ತಿದೆ. ಹೋಯ್ತಿದೀವಲ್ಲ ಊರ್ಗೆ, ನೋಡು ಅಂತಿ ಬಿಡು ನಿಮ್ಮ ಅಪ್ಪನ್ನ. ಅಪ್ಪನ್ ಇಲ್ಗೆ ಕಳಿಸ್ಕೊಡು. ಯಾಕವ? ಊರಿಗೆ ಬರಾಕಿಲ್ವಾ ನೀನು? ಇಲ್ಗೆ ಕಳಿಸ್ಕೊಡ್ತೀಯ ಅಪ್ಪನ್ನ? ಯಾಕವ? ಏನ್ ಇಸಿಯ? ನನ್ನ ಅಪ್ಪನ್ ಕೇಳ್ಬೇಕು. ನಾನ್ ಹುಟ್ಟೋವಾಗ ಅವನ್ ಮನ್ಸಲ್ಲಿ ಏನಾಗ್ತಿತ್ತು ಅಂತ. ನೀನ್ ಹುಟ್ಟೋವಾಗ ನಿಮ್ಮಪ್ಪ ಕುಣಿದಾಡ್ಬಿಟ್ಟಿದ್ದ ಅಂತೀನಿ. ಎಲ್ಲ ಅಪ್ಪಂದಿರು ಹೀಗೆ ಇರ್ಬೇಕು ಅಲ್ವಾ ಅಮ್ಮ? ಅಳಿಯಂದ್ರು ಕುಣಿದಾಡ್ತಾವ್ರ. ಒಂಥರ ಕುಣಿತಾ ಇದ್ದಾರೆ. ಅದಕ್ಕೆ ಈಗ ಕಳ್ಸಲ್ಲ, ಹೆರಿಗೆ ಟೈಮಲ್ಲಿ ಊರ್ಗೋಗು ಅಂದ್ರು. ಇದು ಈಸಿಯ. ಸಾನೆ ಅದೃಷ್ಟವಂತೆ ಕಣವ ನೀನು ಅಲ್ಲವಾ? ಅಳಿಯಂದ್ರು ನಿನ್ನ ಬುಟ್ಟಿರಕ್ಕಿಲ್ಲ ಅಂತಾರಲ್ಲ. ಹೌದಮ್ಮ, ದೇವ್ರಿಗೂ ಹೊಟ್ಟೆ ಕಿಚ್ಚಾಗೋಷ್ಟು ಅದೃಷ್ಟ. ನೀನ್ ಹೊರಡು, ಹೊತ್ತಾಗತ್ತೆ. ಬರ್ತೀನಿ ಕಣವ, ಹುಷಾರು. ಸಾವಿತ್ರಿ